ಬ್ರಹ್ಮದೇವರ ಸಹಿತವಾಗಿ ಹೇಳ್ತಾ ಇದ್ದಂತೆ, ಸ್ವಾಮಿ ನೀವು ವರವನ್ನು ನಾ ಕೊಟ್ಟೆ, ಅದಕ್ಕಾಗಿ ಅವರು ಪ್ರಬಲನಾಗಿ ಈ ದೇವತೆಗಳೆಲ್ಲ ಕೊಡಬಾರದಂಥ ಕಡು ಕಷ್ಟವನ್ನು ಕೊಟ್ಟಿದ್ದಾನೆ ಸ್ವಾಮಿ. ದಯಮಾಡಿ ಅವನ್ನು ಸಂಹಾರ ಮಾಡುವುದಕ್ಕೆ ಒಂದು ಅವಕಾಶ ಮಾಡಿ ಯಾವುದಾದ್ರೂ ಉಪಾಯವನ್ನು ಹೇಳುವಂದಾಗ ಪ್ರಸನ್ನ ವದನಾದ ಶಿವ ಭಕ್ತವತ್ಸಲ ಮಹಾನುಭಾವ, ಕೇಳಿದವರಿಗಿಲ್ಲ ಅಂತಕ್ಕಂಥವನಲ್ಲ ಅವನು. ಆದರೂ ಕೂಡ ನಾನು ಸಂಹಾರಕರ್ತನೇ ಇರಬಹುದು, ಇದು ನನ್ನ ಕೈಯಿಂದ ಆಗ್ತಕ್ಕಂಥ ಕೆಲಸ ಅಲ್ಲ. ಇದೇನಿದ್ದರೂ ವೈಕುಂಠವಾಸನಾದ ಶ್ರೀಹರಿ ಆ ಶ್ರೀಮನ್ನಾರಾಯಣನಲ್ಲಿ ಆಗಬೇಕಪ್ಪ. ಬನ್ನಿ, ನಾನು ಕೂಡ ಬರ್ತೀನಿ. ವೈಕುಂಠಕ್ಕೆ ಹೋಗಿ ನಾವೆಲ್ಲರೂ ಆ ಪರಂಧಾಮನನ್ನು ಆರಾಧಿಸಿ ಬೇಡಿಕೊಂಡು ನಿಮ್ಮೆಲ್ಲರಿಗೆ ಬಂದಿರತಕ್ಕಂಥ ಬಾಧೆಯನ್ನು ಪರಿಹಾರ ಮಾಡಿಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಬರ್ತಾ ಇದ್ದಾರೆ. ಎಲ್ಲಿಗೆ? ವೈಕುಂಠದ ಕಡೆಗೆ. ನಾರಾಯಣ ನಾರಾಯಣ ಜಯತು ಜಯ ವಿಠಲ. ದೇವತೆಗಳು, ಕೈಲಾಸದೊಡೆಯನಾದ ಶಿವ, ನಾರದರು, ಬ್ರಹ್ಮದೇವರು ಎಲ್ಲರೂ ಕೂಡ ವೈಕುಂಠದ ದ್ವಾರಬಾಗಿಲು ನಿಂತು ಆ ಭಗವಂತನನ್ನ ವಿಠ್ಠಲ 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 ಅಂತ ಧ್ಯಾನ ಮಾಡ್ತಾ ಇದ್ದಾರೆ. 8 ಬಾಗಿಲುಗಳು ಡಣ 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 ತೆಗೆಯಿತು. ಲಕ್ಷ್ಮಿ ಸಮೇತನಾಗಿ ಶ್ರೀಹರಿಯ ಭಗವಂತ ಪೋಣಿಸಿದ್ದಾನಲ್ಲ, ಕಣ್ಬಿಟ್ಟು ಎಲ್ಲರನ್ನು ನೋಡ್ತಾನೆ. ಹೋ, ದೇವಾನುದೇವತೆಗಳು ನೀವ್ಯಾವಾಗ ಬಂದ್ರಿ? ಯಾವಾಗ? ಸರಸ್ವತಿನೂ ಕರ್ಕ ಬಂದವನೇ ಬ್ರಹ್ಮದೇವ. ಕೈಲಾಸವಾಸನಾದ ಶಿವ ಪಾರ್ವತಿ ಸಮೇತ ಅವನು ಬಂದ್ಬಿಟ್ಟವನೇ. ಯಾವಾಗ ಬಂದ್ರಿ ಸ್ವಾಮಿ? ನಿಮಗೆ ಅರಿವಿಲ್ಲವೇ? ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿ ಅಲಗಾಡಿದ್ರೆ ನಿಮ್ಗೆ ಅರ್ಥವಾಗುತ್ತೆ. ಈ ಮಾನವನ ಕಷ್ಟ ದುಃಖ ದುಮಾ ನಿಮ್ಗೆ ಗೊತ್ತಿಲ್ಲ ಸ್ವಾಮಿ. ಈ ಬ್ರಹ್ಮದೇವರು ಹೊರ ಕೊಟ್ಟರು, ಹಿರಣ್ಯಕಶಿಪು ಪ್ರಬಲನಾದ. ಆದರೆ ದೇವತೆಗಳನ್ನೆಲ್ಲ ನಿಲ್ಲಲು ನೆಲೆಯಿಲ್ಲದಂತೆ, ಕುಳ್ಳಲು ಸ್ಥಳವಿಲ್ಲದಂತೆ ಅಟ್ಟಾಡಿಸುತ್ತಿದ್ದಾನೆ. ಈ ಭಕ್ತರನ್ನು ಕಾಪಾಡಪ್ಪ, ಕಣ್ತೆರೆ, ಕೃಪೆ ತೋರು, ಪ್ರಸನ್ನ ವದನನಾದ ಶ್ರೀಹರಿಯ ಗೋವಿಂದ ಲಕ್ಷ್ಮೀರಮಣ. ಆ ನಾರಾಯಣ ಹೇಳ್ತಾನೆ, ದೇವಾನುದೇವತೆಗಳೇ, ಬ್ರಹ್ಮದೇವ